ನಾ ಹೇಳಿದ ರೀತಿ ಈ ಒಂದು ಮನೆಮದ್ದನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ, ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿದ್ರಂದ್ರೆ ನಿಮ್ಮ ಕೂದಲು ಇಷ್ಟೊಂದು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗ್ತಾವಂದ್ರೆ ಅವು ಆರ್ಬೇಕು ರೀ ನೀವು. ನಿಮಗೆ ಕಟ್ ಮಾಡಿ ಮಾಡಿ ಬೇಸರ ಆಗ್ಬೇಕು. ಪಾರ್ಲರಿಗೆ ತಿಂಗ್ಳದಾಗ ಒಂದು ಸರಿ ಹೋಗ್ಬೇಕು ರೀ ನೀವು. ಅಷ್ಟೊಂದು ಉದ್ದ ಮತ್ತು ದಪ್ಪ ಬರ್ತಾವೆ. ಸೊ ನೀವು ನಂಬೋಕ್ಕೂ ಆಗೋದಿಲ್ಲ ಈ ಒಂದು ಹೋಮ್ ರೆಮಿಡಿಯಿಂದ ಇಷ್ಟೊಂದು ಉದ್ದ ದಪ್ಪ ಸಿಲ್ಕಿ ಶೈನಿ ಬಂದಾವಂತೇಳಿ. ನೀವು ಜೊತೆಗೆ ಇವಾಗ ಚಳಿಗಾಲ ಸ್ಟಾರ್ಟ್ ಆದರೆ ಕೂದಲು ಭಾಳ ಉದುರ್ತಾವೆ, ಜೊತೆಗೆ ಡ್ಯಾಂಡ್ರಫ್ ಆಗುತ್ತೆ, ಆಮೇಲೆ ಕೂದಲು ಕಟ್ ಆಗಿ ಬೀಳ್ತಾವೆ. ಆಮೇಲೆ ಇವಾಗ ನಾವೆಲ್ಲ ಪಾರ್ಲರ್ ಹೋಗಿ ಕಲರಿಂಗ್ ಎಲ್ಲ ಮಾಡಿಸ್ಕೊಂಡಿರ್ತೀವಿ, ಆವಾಗ ನಮ್ಮ ಕೂದಲು ಡ್ಯಾಮೇಜ್ ಆಗಿರ್ತಾವೆ. ಎಲ್ಲನೂ ರಿಪೇರಿ ಮಾಡುವಂಥ ಕೆಲಸ ಮಾಡ್ತೀರಿ ಈ ಒಂದು ಮನೆ ಮದ್ದು. ಜೊತೆಗೆ ನಿಮ್ಮ ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ಲುತ್ತೆ, ನಿಮಗೆ ನಂಬೋಕ್ಕಾಗೋದಿಲ್ಲ ರೀ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ದಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸೊ ಸ್ಕಿಪ್ ಮಾಡ್ದಂಗೆ ಎಂಟ ತನಕ ನೋಡಿರಿ, ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋ ನೋಡ್ರಿ ಏನು ಮಾಡ್ಲಿಕ್ಕತ್ತೀನಿ ಅಂಥೇಳಿ. ಇದರೊಳಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ದುಡ್ಡು ಖರ್ಚು ಮಾಡೋದು ಬ್ಯಾಡ್ರಿ. ಸೊ ರೂಪಾಯಿ ಖರ್ಚೊಳಗೆ ನಾವಿಲ್ಲಿ ಒಳ್ಳೆ ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕತ್ತೀನಿ. ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಈರುಳ್ಳಿ ತೊಗೊಂಡಿನಿ. ಈರುಳ್ಳಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಚಲೋತ್ನಾಗ ಕಟ್ ಮಾಡ್ಕೊಳಿತೀನಿ. ಇದ್ರೊಳಗೆ ಸಲ್ಫರ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲು ಉದುರ್ಲಿಕ್ಕೆ ಬಿಡಂಗಿಲ್ಲ ರೀ ಇದು. ನಮ್ಮ ಜೊತೆಗೆ ಬೇರುಗಳನ್ನು ಅಂದ್ರೆ ಕೂದಲದ ಬೇರನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ, ಹಗ್ಗದ ಥರ ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ. ಇಲ್ಲಿ ನಮ್ಮ ಕೂದಲು ಇರಂಗಿಲ್ಲಲ್ಲ ಅಲ್ಲಿ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಇಲ್ಲಿ ಒಂದು ವಿಡಿಯೋ ಕಟ್ ಆಗಿದೆ ರೀ, ಸಾರಿ. ಏನಪ್ಪ ಅದಂತಂದ್ರೆ ಮೆಂತ್ಯ ಕಾಳನ್ನು ನಾನು ನೆನೆಸಿ ಹಾಕೊಂಡೇನಿ ರೀ. ಇದಕ್ಕೆ ಮೆಂತ್ಯ ಕಾಳನ್ನು ನೆನೆಸಿ ಹಾಕ್ಕೊಳ್ರಿ. ನಿಮಗೆ ಇಲ್ಲಪ್ಪ ಟೈಮ್ ಇಲ್ಲ ಅಂದ್ರೆ ಹಂಗನೇ ನಾರ್ಮಲಾಗಿನೂ ಕೂಡ ಇದ್ರೊಳಗೆ ಹಾಕ್ಬೋದು. ಅದು ವಿಡಿಯೋ ಕಟ್ ಆಗಿದೆ ರೀ, ಅದು ವಿಡಿಯೋ ಶೂಟೇ ಆಗಿಲ್ಲ, ಸೊ ಕ್ಷಮೆ ಇರಲಿ. ಸೊ ಇದ್ರೊಳಗೆ ಎಲ್ಲನೂ ಚಲೋತ್ನಂಗೆ ಮೆಂತ್ಯ ಕಾಳು ಮತ್ತು ಈರುಳ್ಳಿ ತೊಗೊಂಡೇನಲ್ಲ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ. ಒಂದು 7ರಿಂದ 8 ನಿಮಿಷ. ಮೆಂತ್ಯಕಾಳು ಹಾಕೋದ್ರಿಂದ ನಿಮ್ಮ ಕೂದಲು ಬೌನ್ಸಿ ಆಗುತ್ತೆ, ಆಮೇಲೆ ತೆಳ್ಳಗಿದ್ರೂ ದಪ್ಪ ಕಾಣಿಸುತ್ತೆ ರೀ. ಆಮೇಲೆ ನಮ್ಮ ಕೂದಲು ತಿಕ್ನೆಸ್ ಬರಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀವು ಡಾಯ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಹೊರಗಡೆಯಿಂದ ದುಡ್ಡು ಖರ್ಚು ಮಾಡಿ ಡಾಯ್ ಎಕ್ಸ್ಟ್ರಾ ತರೋದು ಅದು ಅವಶ್ಯಕತೆ ಇರೋಂಗಿಲ್ಲ. ಇದೆಲ್ಲ ಕೆಲಸನೂ ಮಾಡುತ್ತೆ ರೀ ಇದ್ರೊಳಗೆ. ಸೊ ಇದನ್ನೆಲ್ಲ ಚಲೋತ್ನಂಗೆ ಕುದಿಸ್ಕೊಂಡು ನಾವು ತಣ್ಣಗಾಗಲಿಕ್ಕೆ ಬಿಡೋಣ. ನೆಕ್ಸ್ಟ್ ನಾವಿಲ್ಲಿ ಆಯಿಲ್ನ ಪ್ರಿಪೇರ್ ಮಾಡ್ಲಿಕ್ಕತ್ತೀನಿ. ಇವೆರಡು ಹಚ್ಕೊಂಡಾಗ ಮಾತ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ನೆನ್ಪಿಟ್ಕೊಳ್ರಿ ನೀವು, ಹಾಗಾಗಿ ಸ್ಕಿಪ್ ಮಾಡೋ ಎಂಡ ತನಕ ನೋಡಿರಿ, ಭಾಳ ಈಸಿ ಐತಿ. ನಾ ಇಲ್ಲಿ ಶುಂಠಿ ತೊಗೊಂಡಿನಿ. ಶುಂಠಿ ಹಾಕೋದ್ರಿಂದ ನಮ್ಮ ಕೂದಲು ಗಟ್ಟಿ ಆಗುತ್ತೆ ರೀ, ನಮ್ಮ ಕೂದಲು ಜಲ್ದಿನ ಉದುರೋದು ನಿಲ್ಲುತ್ತೆ. ಆಮೇಲೆ ನೀವು ಶುಂಠಿ ಈ ಥರ ಆಯಿಲ್ ಒಳಗೆ ಹಾಕ್ಕೊಂಡು ನಾವು ಮಾಡಬೇಕು. ಒಂದು ವೇಳೆ ನಮಗೆ ಆಯಿಲ್ ಹಚ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೂ ಸಹಿತ ನಿಮಗೆ ಯಾವ ಥರ ಇದನ್ನು ಯೂಸ್ ಮಾಡ್ಬೇಕು ಅನ್ನೋದು ಸಹಿತ ಹೇಳ್ತೀನಿ. ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡಿರಿ. ನಾ ಇಲ್ಲಿ ಶುಂಠಿನ ತೊಗೊಂಡಿನಿ. ಈ ಶುಂಠಿ ಹಚ್ಚೋದ್ರಿಂದ ನಮ್ಮ ಕೂದಲು ಜಲ್ದಿ ಉದುರೋದು ನಿಲ್ಲುತ್ತೆ ರೀ. ಆಮೇಲೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಜಲ್ದಿನ ಇದು. ಇದನ್ನು ನಾನು 1-2 ಇಂಚ್ ಅಷ್ಟು ತೊಗೊಂಡು ಚಲೋತ್ನಂಗೆ ತೆರ್ಕೊಂಡಿದ್ದು. ತೊಳ್ಕೊರಿ, ಅದನ್ನು ತೊಳ್ಕೊಂಡು ಚಲೋತ್ನಂಗೆ ತೆರೆದು ಇಟ್ಕೊಳ್ರಿ. ನೀವು ಬೇಕಂದ್ರೆ ಕುಟ್ಟಿ ಅದನ್ನು ಪೇಸ್ಟ್ ಥರನೂ ಮಾಡಿ ನೀವು ಯೂಸ್ ಮಾಡ್ಕೊಳ್ಬಹುದ. ಸೊ ನಡೀರಿ, ನಾ ಇಲ್ಲೊಂದು ಸಣ್ಣದ ಕಡಾಯಿ ತೊಗೊಂಡೀನಿ. ಅದಕ್ಕೆ ನಾನು ಪ್ಯಾರಾಶೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ ಹಾಕ್ಕೊಳಿಕತ್ತೀನಿ. ನೀವು ಬಾದಾಮ್ ಆಯಿಲ್, ಆಲಿವ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಯಾವುದಾದ್ರೂ ಯೂಸ್ ಮಾಡುತ್ತಿದ್ರೆ ಮಾಡ್ಬೋದು, ನಡೆಯುತ್ತೆ ರೀ. ಸೊ ಈ ಒಂದು ಚಳಿಗಾಲದೊಳಗೆ ಇವೆರಡನ್ನೂ ನೀವು ಯೂಸ್ ಮಾಡಿದ್ರಂತಂದ್ರೆ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ಕೂದಲು ಉದುರೋದು ಫಾಸ್ಟಾಗಿ ನಿಲ್ಲುತ್ತೆ ರೀ. ನಿಮಗೆ ನಂಬೋಕ್ಕಾಗೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು. ಯಾಕಂದ್ರೆ ನಾವು ಕಾಶ್ಮೀರದಲ್ಲಿ ಇರ್ತೀವಿ. ಕಾಶ್ಮೀರದಲ್ಲಿ ಫಸ್ಟ್ ಟೈಮ್ ನಾನು ಬಂದಾಗ ನನ್ನ ಕೂದಲು ಇಷ್ಟೊಂದು ಉದುರ್ಲಿಕ್ಕತ್ತು, ಇದೇನಪ್ಪ ಬೋಳ್ಗುಂಡ ಆಗ್ತೇನೆ ಅಂತ ಹೆದರಿಕೆ ಭಾಳ ಬಂದುಬಿಟ್ಟಿತ್ತು. ಆವಾಗ ನಾನು ಈ ಥರ ಎಲ್ಲ ಮನೆ ಮದ್ದುಗಳನ್ನ ಯೂಸ್ ಮಾಡೀನಿ. ಸೊ ಅದನ್ನು ಇಲ್ಲಿ ನಾನು ಒಂದೊಂದಾಗಿ ತೊಗೊಂಡು ಬರ್ಲಿಕ್ಕತ್ತೀನಿ. ನಂಗೆ ಭಾಳ ಬೆಟರ್ ರಿಸಲ್ಟ್ ಸಿಕ್ಕಿದೆ. ಸೊ ನಿಮಗೂ ಕೂಡ ಇದನ್ನು ನಾನು ಇಲ್ಲಿ ಶೇರ್ ಮಾಡ್ಲಿಕ್ಕತ್ತೀನಿ. ನಾವು ಕೊಬ್ಬರಿ ಎಣ್ಣೆ ಏನು ಹಾಕ್ಕೊಂಡಿದ್ನೆಲ್ಲ ಕಡಾಯಿ ಒಳಗೆ, ಅದ್ರೊಳಗೆ ನಾನು ಶುಂಠಿನ ಹಾಕಿ ಅದನ್ನು ಬೇಯಿಸೋದಕ್ಕೆ ಬಿಟ್ಟೇನಿ ರೀ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ತೊಗೊಂಡೇನಿ. ಕರಿಬೇವು ಪ್ರಕೃತಿ ಮಾತೆ ಕೊಟ್ಟಂಥ ನಮಗೊಂದು ಒಳ್ಳೆಯ ವರ, ಗಿಫ್ಟ್ ರೀ ಇದು. ಇದು ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ, ದಪ್ಪಗೊಳಿಸುತ್ತೆ, ನಮ್ಮ ಕೂದಲನ್ನು ಬೌನ್ಸಿ ಮಾಡುತ್ತೆ. ನಮ್ಮ ಕೂದಲಿಗೆ ಬೇರೆ ಡಾಯ್ ತೊಗೊಂಬಂದು ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಅಷ್ಟೊಂದು ಒಂದು ಕೆಲಸ ಮಾಡುತ್ತೆ ಈ ಒಂದು ಕರಿಬೇವು. ಇದು ಫ್ರೀಯಾಗಿ ಸಿಗುತ್ತೆ ನಿಮಗೆ, ನೀವು ದುಡ್ಡು ಕೊಟ್ಟು ತರೋ ಅವಶ್ಯಕತೆ ಇರೋಂಗಿಲ್ಲ ರೀ. ಸೊ ಅದನ್ನು ಕೂಡ ಇಲ್ಲಿ ನಾವು ಹಾಕ್ಕೊಂಡೇನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ನೀವು ಜಾಸ್ತಿ ಕೂಡ ಮಾಡ್ಕೊಂಡು ಆಯಿಲನ್ನು ಪ್ರಿಪೇರ್ ಮಾಡಿ ಇಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೇನಪ್ಪ ಇದೇನು ತೋರ್ಸಕತ್ತಾರ ಅಂತ ಅಂದ್ಕೊಳ್ಳಿಗತ್ತೀರಿ. ಇದು ಬಂದುಬಿಟ್ಟು ಆಮ್ಲ. ನಾ ಇದನ್ನು ಮನೆಯಿಂದನೇ ಬರುವಾಗ ಒಣಗಿಸ್ಕೊಂಡು ತೊಗೊಂಡು ಬಂದಿದ್ದೆ ರೀ. ನಿಮಗೆ ಹಟ್ಟೆ ಒಣಗಿದ್ದು ಇಲ್ಲಪ್ಪ ಅಂತಂದ್ರೆ ಹಸಿದು ಸಿಗ್ಲಿಕ್ಕತ್ತಾವ್ರಿ. ಇವಾಗ ಥಂಡಿ ಒಳಗೆ ಜಾಸ್ತಿ ಆಮ್ಲ ಬರ್ಲಾಕತ್ತಾವ, ಅಂದ್ರೆ ಗುಡ್ಡ ನೆಲ್ಲಿಕಾಯಿ ಬರ್ಲಿಕ್ಕತ್ತಾವ. ಅವನು ಸಹಿತ ನೀವು ಕಟ್ ಮಾಡಿ ಹಸಿದನ್ನು ಸಹಿತ ಇಲ್ಲಿ ಹಾಕಬಹುದು. ಇದನ್ನು ಹಾಕೋದ್ರಿಂದ ನಮ್ಮ ಕೂದಲು ಅಂದ್ರೆ ಒಂದು ವೇಳೆ ನಮ್ಮ ಕೂದಲು ಬೆಳ್ಳಗಾಗಿದ್ದರೆ ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ರೀ. ನಮ್ಮ ಕೂದಲಿಗೆ ಹೊಳಪು ತರುತ್ತೆ, ನಮ್ಮ ಕೂದಲನ್ನು ದಪ್ಪಗೊಳಿಸುತ್ತೆ, ನಮ್ಮ ಕೂದಲನ್ನು ಉದ್ದಗೊಳಿಸುತ್ತೆ. ನಮ್ಮ ಕೂದಲಲ್ಲಿ ಅಂದರೆ ನಮ್ಮ ಒಂದು ಹೇರಿಗೆ ಒಂದು ಪವರ್ ಟ್ರಾನ್ಸ್ಫರ್ ಮಾಡುತ್ತೆ ರೀ ಇದು. ಅಂದರೆ ಒಂದು ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ ಇದು. ಸೊ ಅಷ್ಟೊಂದು ಒಳ್ಳೆ ಕೆಲಸ ಮಾಡುತ್ತೆ ಆಮ್ಲ. ಒಂದು ವೇಳೆ ಇದನ್ನು ಇಂಟೇಕ್ ಮಾಡೋದಾದರೆ ಇದು ನಮ್ಮ ಸ್ಕಿನ್ನನ್ನು ಯಂಗಾಗಿ ಇಡಲಿಕ್ಕೆ ಭಾಳ
ಹೆಲ್ಪ್ ಮಾಡುತ್ತೆ ರೀ. ನೀವು ಇಂಟೇಕು ಸಹಿತ ಮಾಡಿದ್ರೆ ಭಾಳ ಒಳ್ಳೇದು. ಸೊ ಇಲ್ಲಿ ನಾನು ಆಮ್ಲ ತೊಗೊಂಡೇನಿ, ಅದನ್ನ ಇಲ್ಲಿ ಒಣಗಿದ್ದನ್ನೇ ನಾನು ಒಂದಿಷ್ಟು ಹಾಕ್ಕೊಳಿಕತ್ತೀನಿ. ನೀವು ಬೇಕಂದ್ರೆ ಹಸಿದನ್ನು ಕಟ್ ಮಾಡಿ ಹಾಕ್ಕೊಳ್ರಿ, ನಡೆಯುತ್ತೆ. ನಾನು ಅದನ್ನೇ ಹೇಳಿಕತ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಕಪೂರ್, ದೇವರಿಗೆ ನಾವು ಯೂಸ್ ಮಾಡ್ತೀವಲ್ಲ ಅದೇ ಕಪೂರನ್ನ ತೊಗೊಂಡೀನಿ. ಕರ್ಪೂರ ಹಾಕೋದ್ರಿಂದ ಇವಾಗ ನೋಡ್ರಿ ಹೊಟ್ಟಾಗಿರ್ತೈತಿ, ಅದನ್ನೆಲ್ಲ ಜಲ್ದಿನೇ ರಿಮೂವ್ ಮಾಡುತ್ತೆ. ಆಮೇಲೆ ನಮ್ಮ ಕೂದಲಿಗೆ ಇಷ್ಟೊಂದು ಫ್ರೇಗ್ರೆನ್ಸ್ ಕೊಡುತ್ತೆ, ಘಮ್ ಅಂತ ಸ್ಮೆಲ್ ಬರುತ್ತೆ. ಇವಾಗ ನೀವು ಇದನ್ನು ಹಾಕ್ತಿರಲ್ಲ ಅವಾಗ ನೀವು ಫುಲ್ ಕಿಚನೆಲ್ಲ ಇಷ್ಟೊಂದು ಸ್ಮೆಲ್ ಘಮ್ ಘಮ್ ಅಂತ ಬರುತ್ತೆ ರೀ. ಖರೇನ ಇದ್ರದ್ದೊಂದು ಭಾಳ ಬೆನಿಫಿಟ್ಸ್ ಐತಿ, ನೀವು ಯೂಸ್ ಮಾಡಲೇಬೇಕು. ಇಷ್ಟೂ ನಾ ತೋರಿಸ್ಲಿಕ್ಕತ್ತಲ್ಲ, ಇನ್ನು ಇಷ್ಟು ತೊಗೊಳಕತ್ತೇನೆ ಅಂತ ಹಾರಬೇಡ್ರಿ. ಒಂದು 2-3 ತೊಗೊಂಡೇನ ಅಷ್ಟೇ. ನೀವು ಬೇಕಂದ್ರೆ ಹೆಚ್ಚಿಗೆ ಮಾಡ್ಲಿಕ್ಕತ್ತಿದ್ರೆ ಹೆಚ್ಚಿಗೆ ತೊಗೊಳ್ಬೋದು. ಕರ್ಪೂರ ಹಾಕೋದ್ರಿಂದ ನಮ್ಮ ಕೂದಲು ಜಲ್ದಿನೇ ಉದುರೋದು ನಿಲ್ಲುತ್ತೆ ರೀ. ಜೊತೆಗೆ ನಮ್ಮ ಕೂದಲು ದಪ್ಪಗೊಳಿಸುತ್ತೆ. ಆಮೇಲೆ ನೀವು ಹೊರಗಡೆಯಿಂದ ನಾವು ಇವಾಗ ಕಲರ್ ಮಾಡಲಿಕ್ಕೆ ಹೊರಗಡೆಯಿಂದ ಕಲರ್ ತೊಗೊತೀವಲ್ಲ, ಅದನ್ನದು ತರೋ ಅವಶ್ಯಕತೆ ಇರೋಂಗಿಲ್ಲ ರೀ. ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಪ್ರತಿಯೊಂದು ನಮ್ಮ ಕೂದಲಿಗೆ ಹೇಳಿ ಮಾಡಿಸೋಂಥ ಒಳ್ಳೆ ಒಂದು ಮನೆ ಮದ್ದು. ಒಳ್ಳೆ ಇಂಗ್ರೀಡಿಯೆಂಟ್ಸ್ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ರಿಸಲ್ಟ್ ಸಿಗಲಿಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ನಾ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ರಿ, ಒಳ್ಳೆ ರಿಸಲ್ಟ್ ಬೇಕಪ್ಪ ಅಂತಂದ್ರೆ. ಆಮೇಲೆ ಇವೆರಡನ್ನು ಹೆಂಗೆ ಯೂಸ್ ಮಾಡ್ಕೊಂತ ಸಹಿತ ಹೇಳ್ಕೊಟ್ಟಿನಿ, ಸ್ಕಿಪ್ ಮಾಡಂಗೆ ನೋಡಿರಿ. ಸೊ ರಿಸಲ್ಟ್ ಬೇಕಪ್ಪ ಚಲೋ ಹೊತ್ನಂಗೆ ಅಂತಂತಂದ್ರೆ ನಾ ಇಲ್ಲಿ ಒಂದು 2 ಕರ್ಪೂರನ ತೊಗೊಂಡಿನಿ. ಅದನ್ನು ಚಲೋ ಹೊತ್ನಿಗೆ ಇದಕ್ಕೆ ಹಾಕ್ಕೊಂಡು ಕುಟ್ಕೊಂಡೇನಿ ರೀ. ನೀವು ಬೇಕಂತಂದ್ರೆ ಬೇರೆ ಇದರಲ್ಲೂ ಕುಟ್ಕೊಂಡು ಹಾಕ್ಕೊಳ್ಬಹುದು. ನೋಡ್ಬೋದು ಘಮ್ ಅಂತ ಸ್ಮೆಲ್ ಬರ್ಲಿಕ್ಕತ್ತದ. ಸೊ ಇವಾಗ ನಾವು ಎಣ್ಣೆ ಕುದಿಲಿಕ್ಕತ್ತದಲ್ರಿ, ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಬಾಳಿಗೆ ಒಳಗೆ ಅದ್ರೊಳಗೆ ಇದನ್ನು ಸಹಿತ ಹಾಕ್ಕೊಂಡು ಇದನ್ನೊಂದು 4-5 ನಿಮಿಷ ಚಲೋ ಹೊತ್ನಂಗೆ ಕುದಿಸ್ಕೊಳ್ರಿ. ಸೊ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಕುದಿಸ್ಬೇಕಂತ ಹೇಳಿ. ಸಿಮ್ ಇಟ್ಕೋರಿ, ಗ್ಯಾಸ ಸಿಮ್ ಇಟ್ಕೊಂಡು ಚಲೋ ಹೊತ್ನಂಗೆ ಇದನ್ನು ಕುದಿಸ್ಕೊಳ್ರಿ. ಎಷ್ಟೊಂದು ಘಮ್ ಅಂತ ಸ್ಮೆಲ್ ಬರಾಕತ್ತೈತ್ರಿ, ವಾವ್. ಆಮೇಲೆ ನೀವು ಇದನ್ನು ತಲೆಗೆ ಹಚ್ಕೊಂಡಾಗ ನೀವು ಆಯಿಲ್ ಹಚ್ಕೊಳ್ದೆ ಇರೋರು ಸಹಿತ ಆಯಿಲ್ ಹಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕಂದ್ರೆ ಇದು ಒಂದು ಆಯಿಲ್ ಇಷ್ಟು ಚಲೋ ಐತಂದ್ರೆ ನಿಮಗೆ ಹೇಳೋದಕ್ಕೂ ನನಗೆ ಪದಗಳೇ ಇಲ್ಲ. ಯಾಕಂದರೆ ಇದು ಆಯಿಲದ್ದು ಒಂದು ಮಹತ್ವ ಅಷ್ಟು ಚಲೋ ಐತ್ರಿ. ನಿಮ್ಮ ಕೂದಲು ಜಲ್ದಿ ನಿಲ್ಲಿಸುತ್ತೆ, ನಿಮ್ಮ ಡ್ಯಾಂಡ್ರಫ್ ಆಗಿದ್ರೆ ಕಡಿಮೆ ಮಾಡುತ್ತೆ, ಪ್ರತಿಯೊಂದಕ್ಕೂ ಹೇಳಿ ಮಾಡಿಸಂತ ಒಳ್ಳೆ ಮನೆ ಮದ್ದು ಅಂತ ತಿಳ್ಕೊಂಬಿಡ್ರಿ. ಸೊ ಇದನ್ನು ನಾ ಇಲ್ಲಿ ತಣ್ಣಗಾಗೈತಿ, ಇದನ್ನು ಸೋಸ್ಕೊಂಡೀನಿ. ಈ ಸೋಸ್ಕೊಂಡಿರೋಂಥ ಟೋನರ್ ಏನದಲ್ರಿ, ಇದನ್ನು ನೀವು ಡೈಲಿ ಯೂಸ್ ಮಾಡಬಹುದಾ, ಇಲ್ಲಾಂದರೆ ವಾರದಲ್ಲಿ 2-3 ಸಾರಿನೂ ಯೂಸ್ ಮಾಡ್ಬೋದು. ಜಸ್ಟ್ ಸ್ಪ್ರೇ ಮಾಡಿರಿ. ನಿಮಗೆ ಆನಿಯನ್ ಅಂದರೆ ಈರುಳ್ಳಿ ಸ್ಮೆಲ್ ಇಷ್ಟ ಇಲ್ಲಾಂದರೆ ಇದ್ರೊಳಗೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಳ್ರಿ. ಒಳ್ಳೆ ಒಂದು ಫ್ರೇಗ್ರೆನ್ಸ್ ಕೊಡುತ್ತೆ, ಜೊತೆಗೆ ಒಳ್ಳೆ ಹೆಲ್ಪ್ ಕೂಡ ಮಾಡುತ್ತೆ ರೀ. ಅದು ನಿಮ್ಮ ಒಂದು ಹೇರ್ ಪಾಲಿಕ್ಸ್ನ ಹೆಲ್ದಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ರೀ. ಹೇರ್ ಪಾಲಿಕ್ಸ್ ಹೆಲ್ದಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕೂದಲು ಆಟೋಮೆಟಿಕ್ಕಾಗಿ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಈ ಆಯಿಲನ್ನು ನೀವು ನೈಟ್ ಯೂಸ್ ಮಾಡ್ಕೊಳ್ರಿ. ನೈಟ್ ಯೂಸ್ ಮಾಡ್ಕೊಂಡು ಮಾರ್ನಿಂಗ್ ನೀವು ಮೈಲ್ಡ್ ಶಾಂಪೂಯಿಂದ ಶಾಂಪೂ ಮಾಡ್ಕೊಳ್ರಿ. ನಾನು ಆಲ್ರೆಡಿ ಶಾಂಪೂನು ಸಹಿತ ತೋರಿಸೀನಿ, ಹಿಂದಿನ ಒಂದು ವಿಡಿಯೋ ಒಳಗೆ ಹೋಗಿ ಯೂಸ್ ಮಾಡ್ಕೊಳ್ರಿ ಯಾವ ರೀತಿ ಎಲ್ಲನೂ ಯೂಸ್ ಮಾಡ್ಬೇಕಂತ ಹೇಳಿ. ಸೊ ಇದನ್ನು ಸ್ಪ್ರೇ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೋಬೋದು ಹೇರ್ಗೆ. ಜೊತೆಗೆ ಇದನ್ನು ಆಯಿಲನ್ನು ನೀವು ಅಪ್ಲೈ ಮಾಡ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿರಿ. ಆಮೇಲೆ ಈ ಒಂದು ಟೋನರ್ ಏನದಲ್ಲ ಇದನ್ನು ನೀವು ಸ್ಟೋರ್ ಕೂಡ ಮಾಡ್ಬೋದು ಫ್ರಿಜ್ ಒಳಗೆ. ಇವಾಗ ಥಂಡಿ ಐತಿ, ಒಂದು 2-3 ದಿನಕ್ಕೆ ಹೊರಗಡೆ ಇಡಬಹುದು. ಈ ಆಯಿಲನ್ನು ಜಾಸ್ತಿ ಮಾಡಿಕೊಂಡು ಒಂದು ಬಾಟಲ್ ಒಳಗೆ ಜಾರ್ ಒಳಗೆ ಹಾಕ್ಕೊಂಡು ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ರಿ. ಇದನ್ನು ಹಚ್ಕೊಳ್ಳುವಾಗ ನೀವು ಏನು ಮಾಡ್ತೀರ ಅಂತಂದ್ರೆ ಹೊರಗಡೆ ಬಿಸಿಲಿಗಿಟ್ಟು ಅದನ್ನು ಕರಗಿದ ಮೇಲೆ ಹಚ್ಕೊಳ್ರಿ. ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್.